ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಚಿವ ಸ್ಥಾನ ವಂಚಿತ ಅಸಮಾಧಾನಿತ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕೆ ಸಚಿವ ಸ್ಥಾನ ತಪ್ಪಿತು ಅನ್ನುವಂಥದ್ದು ಮನವರಿಕೆ ಆಗಿದೆಯಾ? ಹೈಕಮಾಂಡ್ಗೆ ಒಂದು ವೇಳೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಚಿವರಾಗೋದು ಇಷ್ಟ ಇಲ್ಲ ಅಂತ ಕಾಣ್ತದೆ. ವಿಶೇಷವಾಗಿ ಇವತ್ತು ಕಾಂಗ್ರೆಸ್ನ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾರಿಗಾದರೂ ಕೂಡ ಸಚಿವರನ್ನಾಗಿ ಮಾಡಿ ನಾವು ಜಿಲ್ಲೆಯಲ್ಲಿ ಬಲಪಡಿಸಿ ಮುಂಬರ್ತಕ್ಕ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಪಕ್ಷವನ್ನು ಅಧಿಕಾರ ತರ್ತೇವೆ ಅನ್ನೋ ಮಾತನ್ನು ಕೂಡ ನಾವೆಲ್ಲ ಹೇಳೋದು. ಯಾಕೋ ಅವರಿಗೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಪಡಿಸಬೇಕು ಬೇಡವೋ ಅನ್ನೋ ಇಚ್ಛೆ ಇಲ್ಲ ಅಂತ ಕಾಣ್ತದೆ. ಅದರಿಂದ ವಿಶೇಷವಾಗಿ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಈ ಬಲಗೈ ಸಮುದಾಯ ಶಾಸಕರ ಒಂದು ಸೇವೆ ಅಗತ್ಯ ಇಲ್ಲ ಅನ್ನಿಸ್ತದೆ. ಎಲ್ಲೋ ಒಂದು ನಿರ್ಲಕ್ಷ್ಯ ಭಾವನೆಯಿಂದ ಹೈಕಮಾಂಡ್ ಕೋಲಾರ ಜಿಲ್ಲೆಯಿಂದ ಕೈ ಬಿಟ್ಟಿದೆ ಅಂತ ನನ್ನ ಭಾವನೆ. ಸಂಪುಟಕ್ಕೆ ಸೇರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರಿ. ಅದು ಸಿದ್ದರಾಮಯ್ಯನವರ ಮೂಲಕ ಆಗಿರ್ಬೋದು, ಖರ್ಗೆ ಅವರ ಮೂಲಕ ಆಗಿರ್ಬೋದು, DK ಶಿವಕುಮಾರ್ ಅವರ ಮೂಲಕವೂ ಕೂಡ ಪ್ರಯತ್ನ ಮಾಡಿದ್ರಿ. ಅದ್ಯಾವುದೂ ಕೂಡ ಈಗ ಫಲ ಕೊಟ್ಟಿಲ್ಲ. ಎಲ್ಲರ ಮುಖಾಂತರ ಮಾಡಿದೆ. ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ತಂದೆ ಸ್ಥಾನದಲ್ಲಿ ಕಂಡೆ, ಗುರು ಸ್ಥಾನದಲ್ಲಿ ಕಂಡೆ. ಅವರೇ ಸರ್ವಸ್ವಾದನ ಕೈ ಬಿಡೋದಿಲ್ಲ ಅಂತ ಭಾವಿಸಿದ್ದೆ. ಕಡೆಗೆ ಅವರೂ ಕೈ ಹಿಡಿಯಲಿಲ್ಲ. ನಮ್ಮ ಸಮುದಾಯದ ಮೇಲು ಪರ್ವತ ಗೌರವಾನ್ವಿತ ಮಲ್ಲಿಕಾರ್ಜುನ ಸಾಹೇಬರು ಕೂಡ ಎಲ್ಲೋ ನಮ್ಗೆ ಆಶೀರ್ವಾದ ಮಾಡ್ತಾ ಅಂತ ಬಯಸಿದ್ದೆ. ಕಡೆಗೆ ಅವರು ಆಶೀರ್ವಾದ ಮಾಡಿಲ್ಲ. ಅವರು ಕೂಡ ನಮ್ಮನ್ನು ಎಲ್ಲೋ ಕಡೆಗಣನೆ ಮಾಡಿಬಿಟ್ರು. ಇನ್ನು ಪಕ್ಷದ ಮುಖ್ಯಮಂತ್ರಿಗಳು ಅಷ್ಟೇ ನಮ್ಮ ಜಿಲ್ಲೆ ಅಗತ್ಯ ಇಲ್ಲ ಅಂತೇಳಿ ನಮ್ಗೆ ದೂರ ಇಟ್ಟರು. ಈ 3 ದಿನ ತಿರಸ್ಕಾರ ಮಾಡಿದ್ಮೇಲೆ ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅರ್ಹತೆ ಇತ್ತು, ಸಾಮರ್ಥ್ಯ ಇತ್ತು, ಜೊತೆಗೆ ತಮಗೆ ಜಾತಿಯ ಪ್ರಾಬಲ್ಯವೂ ಕೂಡ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ತಪ್ಪಿತು? ಯಾರಾದರೂ ಷಡ್ಯಂತ್ರ ಮಾಡಿದ್ರೆ ಹೇಗೆ? ನಮ್ಮ ಅರ್ಹತೆ, ನಮ್ಮ ವಿದ್ಯೆ ಅದು ಯಾವುದು ಕೂಡ ಅಗತ್ಯ ಇಲ್ಲ, ಹೈಕಮಾಂಡ್ ಅಗತ್ಯ ಇಲ್ಲ. ಕ್ಯಾಬಿನೆಟ್ ಸೇರ್ಬೇಕಂದ್ರೆ ಮಾನದಂಡ ಏನು ಆಗಿದೆ ಸರ್? ಅದು ಮಾನದಂಡ ತಾವೇ ನೋಡ್ತಾ ಏನಾಗ್ತಾ ಇದೆ ಅಂತ. ಜೈಲಿಗೆ ಹೋಗಿ ಬಂದವ್ರಿಗೆ ಕೊಡ್ತಾರೆ. ಪಕ್ಷದ ಹಿಂದೆ ಲಾಸ್ಟ್ ಸೋತಿದ್ದವ್ರಿಗೆಲ್ಲ 2 ಬಾರಿ ಮಂತ್ರಿಗಳು ಮಾಡ್ತಾರೆ. ಪಕ್ಷ ವಿರೋಧಿ ಮಾಡಿದವ್ರು ಮಂತ್ರಿಗಳು ಮಾಡ್ತಾರೆ. ದಳದಿಂದ ಬಂದವ್ರಿಗೆ ಮಂತ್ರಿಗಳು ಮಾಡ್ತಾರೆ. ಕಾಂಗ್ರೆಸ್ ಎಲ್ಲಿದೆ ಮಾನದಂಡ? ಎಲ್ಲಿದೆ ಹೇಳಿ? ಇವತ್ತು ಹೆಸರೇಳೋದಿನ ನಾನು 1 ಬಾರಿ JDS ಹತ್ರ ಗೆದ್ದು ಈ ಮೊದಲನೇ ಬಾರಿ ಕಾಂಗ್ರೆಸ್ ಆಗಿರ್ತಕ್ಕಂಥ MLAಗಳಿಗೆ ಎಷ್ಟು ಮಂತ್ರಿಗಳು ಮಾಡಿದ್ದಾರೆ? ಕಳೆದ ಬಾರಿ ಸೋತಿರ್ತಕ್ಕಂಥವ್ರನ್ನ ಈ ಬಾರಿ ಗೆದ್ದಿರ್ತಕ್ಕಂಥ 5 ಜನ ಮಂತ್ರಿಗಳು ಮಾಡಿದ್ದಾರೆ. ಜೈಲ್ಗೆ ಹೋದವ್ರು ಮಂತ್ರಿ ಮಾಡಿಲ್ವಾ? ಇದು ಯಾವ ಮಾನದಂಡ ಹೇಳಿ? ಪಕ್ಷ ವಿರೋಧಿ ಮಾಡೋದ್ರ ಮಾನದಂಡ ಮಾಡಿಲ್ವಾ? ಯಾವ ಮಾನದಂಡ ಇದು? ಹಸ್ತಕ್ಷೇಪವೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಬೇರೆ ನಾಯಕರದು ಅನ್ನುವಂತ ಆರೋಪಗಳಿತ್ತು. ಆ ಕಾರಣಕ್ಕೆ ತಪ್ಪಿದ್ಯಾ? ಹಸ್ತಕ್ಷೇಪ 1% ಅಷ್ಟೇ. ಅದೇ ಪ್ರಮುಖ ಕಾರಣ ಅಲ್ಲ. ಹಸ್ತಕ್ಷೇಪ ಮೊದಲೇ ನಡೀತಾ ಇದೆ, ಅದೇ ಪ್ರಮುಖ ಕಾರಣ ಅಲ್ಲ. ಇವತ್ತು ಈ ಕಾರಣ ಹುಡುಕ್ತಾ ಹೋದರೆ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡೋದು ಜಿಲ್ಲೆಯನ್ನು. ಅದು ಹೆಚ್ಚು ವಿಶೇಷವಾಗಿ ಬಲಗೈ ಸಮುದಾಯ ಹೆಚ್ಚಿರ್ತಕ್ಕಂಥ ಜಿಲ್ಲೆಯನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ MLA ಗೆಲ್ಲಬೇಕು ಅಂದರೆ ಬಲಗೈ ಸಮುದಾಯದ ಓಟ್ ಹಾಕಿಲ್ಲ ಅಂದರೆ 6 ಜನ MLA ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಮಾತ್ರ ಘಂಟಾಘೋಷವಾಗಿ ಹೇಳ್ತೇನೆ. ನಾನಿವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿ ಗ್ರಾಮಕ್ಕೂ ಹೋಗ್ತೇನೆ. ಸಮುದಾಯ ಸಭೆಗಳನ್ನು ಮಾಡ್ತೇನೆ, ಸಮುದಾಯ ಮಾತಾಡ್ತೇನೆ. ಅವರು ಸಮುದಾಯದ ನೊಟ್ಟಿಗೆ ಇವತ್ತು ಬಹಳ ಆಕ್ರೋಶವಾಗಿದ್ದಾರೆ. ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ನಿಮಗೆ ಅಂತ. ಆ ಜಿಲ್ಲಾವಾರು, ತಾಲೂಕುವಾರು, ಹೋಬಳಿವಾರು, ಪಂಚಾಯತಿವಾರು ಸಮುದಾಯದ ಮುಖಂಡರ ಸಭೆಗಳನ್ನು ಮಾಡ್ತೇನೆ. ಆ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅವರು ಏನು ಹೇಳ್ತಾರೋ ಅದನ್ನು ನಾವು ಮುಂದುವರಿತೀವಿ. ಸಿಎಂ DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೂ ಕೂಡ ಈ ಹಿಂದೆ ಸಚಿವ ಸ್ಥಾನ ತಪ್ಪಿತ್ತು ಅನ್ನುವಂಥದ್ದು, ಜೊತೆಗೆ ಬಂಗಾರಪ್ಪನವ್ರಿಗೂ ಕೂಡ ತಪ್ಪಿತ್ತು ಅನ್ನುವಂತ ಇತಿಹಾಸವನ್ನು ಪ್ರಸ್ತಾಪ ಮಾಡಿ ಅವರು ಎಲ್ಲರೂ ಕೂಡ ಸಮಾಧಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ತು ಸ್ವಾಮಿಗಳೇ, ತಮಗೆ ಯಾವ ವಯಸ್ಸಿನ ಸುಧಾರಣೆ ತಪ್ಪಿದ್ದು? 59ನೇ ವರ್ಷಕ್ಕ ಹೇಳಿ. ನಮಗೀಗ 59 ವರ್ಷ ವಯಸ್ಸು. ಪಕ್ಷದಲ್ಲಿ 3 ಬಾರಿ ಗೆದ್ದಿದ್ದೇನೆ, 35 ರಾಜಕಾರಣ ಮಾಡಿದ್ದೇನೆ. ನೀವು 35 ವರ್ಷ ರಾಜಕಾರಣ ಮಾಡಿ 3 ಬಾರಿ ಗೆದ್ದ ಮೇಲೆ ತಪ್ತಾ ನಿಮಗೆ? ಇಲ್ವಲ್ಲ. ಬಹಳ ಹಿಂದೆನೇ ನೀವು ಸಚಿವರಾಗಿದ್ರಿ. 1 ಬಾರಿ ತಪ್ಪಿರ್ಬೋದು. ಯಾವ ವಯಸ್ಸಿಗೆ ಮಂತ್ರಿ ಆಗಿದ್ರಿ ನೀವು ಹೇಳಿ? ಯಾವ ವಯಸ್ಸು ಮಂತ್ರಿ ಆಗಿದ್ರಿ? 59 ವರ್ಷ ಆಗಿದ್ರಾ? ನೀವು 40 ವರ್ಷಕ್ಕೆ ಮಂತ್ರಿ ಆಗಿದ್ರಿ. ನಮ್ಗೆ 59 ವರ್ಷ. ಇನ್ನಷ್ಟು ತಾಳ್ಮೆಯಿಂದಿರಬೇಕು. ಕಳೆದ ಬಾರಿ ಯಾಕೆ ಮಂತ್ರಿ ಮಾಡಲಿಲ್ಲ ನೀವು? ನಮಗೆ ವಿದ್ಯೆ ಇಲ್ವಾ? ಬುದ್ಧಿ ಇಲ್ವಾ? ಸಮಾಜದ ಶಕ್ತಿ ಚಳವಳಿಕೆ ಮಾಡಿದ್ದೀನಾ?
ಇದೇನು ಗುರುತರ ಆಪಾದನೆಗಳಿದೆಯಾ? ಜೈಲಿಗೆ ಬಂದಿದ್ದೇನಾ? ಯಾಕೆ ಮಾಡಲ್ಲ ನೀವು? ಆ ಮಾತು ಹೇಳಬಾರ್ದು. ಯಾಕಂದ್ರೆ ನಿಜ, ನೀವು ಯಾವ ವಯಸ್ಸಿಗೆ ಬಂದ್ರೆ ಅದು ಹೇಳಿ ಫಸ್ಟ್. ಪಕ್ಷದವರು ಜೈಲಿಗೆ ಹೋಗಿ ಬಂದವರಿಗೆ ಸಚಿವರನ್ನಾಗಿ ಮಾಡಿದ್ರೆ ಅನ್ನೋ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನಾನು ಜೈಲಿಗೆ ಹೋಗಿ ಬಂದಿರಲಿಲ್ವಾ ಅನ್ನುವಂತ ಪ್ರಶ್ನೆನ ಅವರೇ ಕೇಳ್ತಾ ಇದ್ದಾರೆ. ಜೈಲಿಗೆ ಹೋಗಿ ಬಂದವ್ರು ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ನಮ್ಮನ್ನ ಯಾಕೆ ಮಾಡಲಿಲ್ಲ? ನಮ್ಮ ಡಿಪಾಲ್ಟ್ ಏನು? ಯಾವ ಮಾನದಂಡ ಕೂಡ ನಾವು ಮಾಡಲಿಲ್ಲ ಜಿಲ್ಲೆಗೆ ಹೇಳಿ. ಆಯಿತು, ನೀವು ಯಾರನ್ನ ಮಾಡ್ಕೊಳ್ಳಿ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರನ್ನ 7 ಜನರಲ್ಲಿ ಯಾರನ್ನು ಕೂಡ ಒಬ್ಬರು ಪರಿಗಣಿಸಲಿಲ್ವಲ್ಲ, ಯಾಕೆ? ಯಾವ ಕಾರಣಕ್ಕೋಸ್ಕರ? ಮಾಡ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ. ಜೈಲಿಗೆ ಹೋದವ್ರನ್ನೂ ಮಾಡ್ಕೊಳ್ಳಿ. ಬಂಗಾರಪ್ಪನವ್ರು ಕೈ ತಪ್ಪಿತ್ತು ಯಾವಾಗ? ಎಷ್ಟನೇ ವಯಸ್ಸಲ್ಲಿ? ನಿಮ್ಮ ಕೈ ತಪ್ಪಿತ್ತು ಎಷ್ಟನೇ ವಯಸ್ಸಲ್ಲಿ? ನೀವು ಒಂದು ವೇಳೆ 59 ವರ್ಷವರೆಗೂ ನಿಮ್ಮನ್ನು ಸಚಿವರನ್ನ ಮಾಡದಿದ್ದರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಭಾಳ ಚಿಕ್ಕ ವಯಸ್ಸಿಗೆ MLA ಆದ್ರಿ. ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ, ನಿಮಗೆ ಗಾಢ ಪಾತ್ರಗಳಿದ್ರು, ನಿಮ್ಮನ್ನು ಮೇಲೆ ಎತ್ಕೊಂಡ್ಬಂದರು. ಸ್ವಾಮಿ, ನಮಗೆ ಯಾರೂ ಇಲ್ಲ, ನಾವು ಅಸ್ಪೃಶ್ಯರು, ನಾವು ನಮಗೆ ನಾವು ಗಾಢ ಪರಗಳು. ನಮಗೆ ನಮ್ಮ ಜಾತಿಯವರು ಮುಖಂಡರು ಮೇಲೆ ಓದಿತಾರೆ, ನೀವು ಓದಿತೀರಾ, ನಾವು ಇನ್ನೆಲ್ಲಿ ತಗೋಬೇಕು? ಅಸಮಾಧಾನಿತರು ರಾಜೀನಾಮೆಯನ್ನ ಪ್ರಸ್ತಾಪ ಮಾಡ್ತಿರೋದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಸಿಎಂ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿಯ ನಿಲುವು ನೋಡಿ, ರಾಜೀನಾಮೆ ಅಂಗೀಕಾರ ಮಾಡೋದಕ್ಕೆ ಅದು ಅವ್ರ ಪರಮಾಧಿಕಾರ. ಆ ರಾಜೀನಾಮೆ ಕೊಡ್ತಿದ್ದು ಹೇಳ್ತಕ್ಕಂಥವ್ರು ಕೂಡ ಹೇಳಬಾರ್ದು. ಯಾಕಂದ್ರೆ ನಿಮ್ಮನ್ನ ಗೆಲ್ಸತಕ್ಕಂಥದ್ದು ಇವರಲ್ಲ, ಕಾನ್ಸ್ಟಿಟ್ಯೂನ್ಸಿಯ ಜನತೆ. ಅವರು ರಾಜೀನಾಮೆ ಕೊಡಪ್ಪ, ನಾವು ಬಂದು ಕೊಡ್ತೀವಿ, ಧೈರ್ಯ ಕೊಡ್ತೀವಿ. ನಮಗೆ 5 ವರ್ಷ ಕೊಟ್ಟಿದ್ದಾರೆ ಸೇವೆ ಮಾಡುವಂತ. ನೀವು ಮಂತ್ರಿ ಮಾಡಲಿಲ್ಲ ಅಂದರೆ ನಾವು ಸೇವೆ ಮಾಡೋದು ಬಿಡೋದಿಲ್ಲ. ಹಿಂದೆ ಕೂಡ ರಾಜಕಾರಣದಲ್ಲಿ ಅಧಿಕಾರದ ಇಲ್ಲದೇ ಇರುವ ಕೂಡ ಸ್ವಂತ ಖರ್ಚಿನಿಂದ ಅನೇಕ ಸೇವೆಗಳನ್ನು ಮಾಡಿದ್ದೇವೆ. ನೀವು ಅಧಿಕಾರ ಇರಲಿ ಬಿಡಲಿ, ನಮ್ಮ ಜನ ಸೇವೆ ಮಾಡೇ ಮಾಡ್ತಾರೆ, ನಮ್ಮನ್ನು ಎಲ್ಲಿದ್ದರೂ ಕೂಡ ಜನ ಗುರುತಿಸ್ತಾರೆ. ಹಂಗಾಗಿ ರಾಜೀನಾಮೆ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಕೊಟ್ಟವ್ರದ್ದು. ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ನಿರ್ಧಾರ ಏನು? ಈಗ ಅಂತಿಮ ನಿರ್ಧಾರ ಏನು? ಅಂತಿಮ ನಿರ್ಧಾರ ನಾಳೆ ಸಭೆ ಸೇರ್ತಾ ಇದ್ದೀವಿ. ಈ ರಾಜ್ಯದ ಎಲ್ಲ ಕೂಡ ಯಾರ್ಯಾರಿಗೆ ತೊಂದರೆ ಆಗಿದೆ ಅವರೆಲ್ಲ ಒಂದು ಸಭೆ ಸೇರ್ತಾ ಇದ್ದೀವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡಿ ನಮ್ಮ ನಿರ್ಧಾರ ಪ್ರಕಟಣೆ ಮಾಡ್ತೀವಿ. ಇದಿಷ್ಟು ಅಸಮಾಧಾನಿತ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರುವಂತ ಮತ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಚಿವ ಸ್ಥಾನ ತಪ್ಪಿರುವಂತದಕ್ಕೆ ಕಾರಣವನ್ನ ಹೇಳಬೇಕು, ಹಾಗೆ ನಾಳೆ ಸಭೆಯನ್ನು ಕೂಡ ಮಾಡಿ ನಾವು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.